ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹರೀಶ್ ಶಬರಿಮಲೆಯಿಂದ ಬಂದಮೇಲೆ ಹೋಟ್ಲು ಶುರು ಮಾಡ್ಕೊಂಡಿಲ್ಲ ಇನ್ನೂ ಒಂದೆರಡು ದಿವಸ 3 ದಿವಸ ಆದಮೇಲೆ ಶುರು ಮಾಡೋಣ ಅಂತ ಅಂದ್ಕೊಂಡು ಮನೇಲೇ ಇದ್ದೀವಿ. ಮನೇಲೇ ಇದ್ರೂ ಕೆಲಸಗಳು ಅವು ಇವು ಅಂತ ಏನು ಇರ್ತಾವಲ್ವ, ಸಣ್ಣ ಪುಟ್ಟ ಕೆಲಸಗಳೇ ಸುಮಾರಿದ್ದು. ಹಾಗಾಗಿ ಅವೆಲ್ಲನೂ ಮಾಡೋಣ. ಮತ್ತು ಹೋಟ್ಲು ಶುರು ಮಾಡಿದ್ಮೇಲೆ ಸ್ವಲ್ಪ ಏನಂದರೆ ನಮಗೆ ಟೈಮ್ ಸಿಗೋಲ್ಲ. ನಮಗೆ ಅಂದರೆ ನಾನು ಫ್ರೀ ಆಗಿರ್ತೀನಿ, ಆದರೆ ಹರಿ ಸ್ವಲ್ಪ ಬ್ಯುಸಿ ಆಯ್ತಾರೆ. ಏನು ಬೆಳಗ್ಗೆ ಅವರು ಕ್ಯಾಂಟೀನಿಗೆ ಅಂತ ಶುರು ಮಾಡಿಕೊಂಡ್ರೆ ಇನ್ನು ಸಂಜೆವರೆಗೂ ಅವ್ರಿಗೆ ಫ್ರೀ ಇರಲ್ಲ. ಹಾಗಾಗಿ ಏನಾದ್ರು ಸಿಟಿಗೆ ಹೋಗೋ ಅಂಥದ್ದು, ಏನಾದ್ರು ತರುವಂಥದ್ದು, ಮನೆಗೆ ಏನಾದ್ರು ಕೆಲಸ ಅಂತ ಇದ್ದರೆ ಅದನ್ನು ಮಾಡೋಕ್ಕಾಗ್ತಿರಲ್ಲ ಅವರಿಗೆ. ಹಾಗಾಗಿ ಸಣ್ಣ ಪುಟ್ಟ ಏನಾದ್ರು ಕೆಲಸಗಳಿದ್ರೆ ಈ ಟೈಮಲ್ಲಿ ರಜಾ ಮಾಡಿದಂಥ ಟೈಮಲ್ಲಿ ಮಾಡ್ಕೋತೀವಿ. ಹೂವನೊಂದು ಬರ್ತಡೇ ಇದ್ದಿದ್ದರಿಂದ ಅವನಿಗೆ ಬಟ್ಟೆ ತೊಗೊಂಡು ಸ್ಲಿಪ್ಪರ್ ಎಲ್ಲ ತೊಗೊಂಡು ಬರೋಣ ಅಂತ ಅವ್ನು ಸ್ಕೂಲ್ಗೆ ಹೋಗಿದ್ದ. ನಾನು ಹರಿ ಮಾತ್ರ ಇಬ್ರು ಬೈಕಲ್ಲಿ ಸಿಟಿಗೆ ಹೋಗ್ತಾ ಇದ್ವಿ. ಅದೊಂದು ತಗ ಹಿಂದ್ಗಡೆದು ಇಲ್ಲ ಆ ಕಲರ್. ಓಡಾಡಿ ಸರಿಯಾಗುತ್ತೋ ನೋಡಿ. ಕರೆಕ್ಟಾಗವಾ? ಸರಿಯವಾ? ತಡೆ ಅವನೇ. ಸ್ಲಿಪ್ಪರ್ ತರಕ್ಕೆ ಹೋಗಿದ್ದು ಭುವನಿಗೆ ಅಂತ, ಅಜ್ಜಿಗೂ ಬೇಕಿತ್ತು. ಹಾಗೆ ಹರಿನೂ ತೊಗೊಂಡ್ರು, ನಾನು ಒಂದು ಜೊತೆ ತೊಗೊಂಡೆ. ಸೊ ಎಲ್ಲರೂ ಒಂದೊಂದು ಜೊತೆ ಎಲ್ಲರಿಗೂ ಅಂತ ಒಂದೊಂದು ಜೊತೆ ಚಪ್ಪಲ್ ತಗೊಂಡು ಬರುವಾಗ ಹಂಗೇ ಭುವನಿಗೆ ಗೋಬಿ ಅಂದರೆ ಸಖತ್ ಇಷ್ಟ. ಹಾಗಾಗಿ ಗೋಬಿ ತಗೊಂಡು ಬಂದ್ವಿ. ಏನಂದರೆ ಇತ್ತೀಚೆಗೆ ಎಲ್ಲ ಕಡೆ ಗೋಬಿಗೆಲ್ಲ ಕಲರ್ ಹಾಕೋದು ಎಲ್ಲ ಕಮ್ಮಿ ಆಗಿದೆ. ಸ್ವಲ್ಪ ನ್ಯಾಚುರಲ್ಲಾಗಿ ಎಲ್ಲ ಮಾಡಿಕೊಡ್ತಾರೆ. ಹಂಗಾಗಿ ಒಂದು 2-3 ಕಡೆ ನೋಡ್ಕೊಂಡಿದ್ದೀವಿ, ಅಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ಹಂಗಾಗಿ ಅಲ್ಲಿಗೆ ಹೋಗಿ ತೊಗೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಭುವನನ ಬರ್ತಡೇ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಸೊ ನಾನಿದೊಂದು ಟಾಪ್ ತೊಗೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. 750 ಇಲ್ಲ 800 ಕೊಟ್ಟು ತಗೊಂಡಿದ್ದೆ. ಒಂಥರ ಫ್ರೀಯಾಗಿ ಚೆನ್ನಾಗಿ ಅನ್ನಿಸ್ತು ನನಗೆ. ಬಟ್ಟೆಗಳು ಟೈಟ್ ಆದರೆ ಸ್ವಲ್ಪ ಏನೋ ಒಂಥರ ಜರ್ನಿಯಲ್ಲಿ ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ಒಂದು ಫ್ರೀಯಾಗಿರೋ ಅಂಬ್ರೆಲಾ ಟಾಪ್ನ ಹಾಕ್ಕೊಂಡು ಅದು ಇತ್ತೀಚೆಗೆ ತೊಗೊಂಡು ಬಂದಿದ್ದೇನೆ, ಚೆನ್ನಾಗಿತ್ತು. ಹಾಸನಲ್ಲೇ ತೊಗೊಂಡಿದ್ದು. ಸೊ ನನ್ನ ಮಗಂದು ಇದೆ ಗ್ರೀನ್ ಕಲರು ಟೀ ಶರ್ಟು. ಪ್ಯಾಂಟು ಬ್ಲ್ಯಾಕ್ ಕಲರ್ ತೊಗೊಂಡು ಬಂದಿದ್ದೆ. ಏನು ಬರ್ತಡೇ ದಿವಸ ಬ್ಲ್ಯಾಕ್ ಕಲರ್ ಹಾಕೋದು ಬೇಡ ಅಂತ ಮತ್ತು ಮಾಮೂಲಿ ಅವನದು ಪ್ಯಾಂಟ್ ಇತ್ತು, ಅದನ್ನೇ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡ. ಅಂದರೆ ದೇವಸ್ಥಾನಕ್ಕೂ ಕೂಡ ಕಪ್ಪು ಬಟ್ಟೆಗಳನ್ನ ಹಾಕೊಂಡು ಹೋಗ್ಬಾರ್ದು ಅಂತಾರೆ. ಹಾಗಾಗಿ ಅವನಿಗೆ ಬೇಡ, ಬ್ಲ್ಯಾಕ್ ಪ್ಯಾಂಟ್ ಬೇಡ, ನೆಕ್ಸ್ಟ್ ಡೇ ಕ್ಲಾಸಿಗೆ ಹೋಗ್ತೀಯಲ್ವಾ ಅವತ್ತು ಹಾಕೊಂಡು ಹೋಗುವಂತೆ ಅಂತ ಹೇಳ್ಬಿಟ್ಟು ಮಾಮೂಲಿ ಪ್ಯಾಂಟ್ಗೆ ಅವನು ಹೊಸದು ಟೀ ಶರ್ಟ್ನ ಹಾಕ್ಕೊಂಡ. ನಮ್ಮ ಜೊತೆ ಅಜ್ಜಿ ಬರ್ತಾ ಇರಲಿಲ್ಲ. ಅಜ್ಜಿ ಸ್ವಲ್ಪ ಅವ್ರಿಗೆ ಆಗಲ್ಲ ಅಂತ ಅಂದರು. ಹಾಗಾಗಿ ಸರಿ ಮನೆ ಹತ್ರನೇ ಇರ್ತಾರೆ ಅಂತ ಅಂದ್ಕೊಂಡು ನಾನು ಹರಿ ಭುವನು ಹೊರಟ್ವಿ. ಅಜ್ಜಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು, ಆವಾಗ ಅವರಿಗೆ ಸ್ವಲ್ಪ ದೂರ ಜರ್ನಿ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ. ಅಲ್ಲದಲ್ಲೇ ನಾವು ಬಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಅವರು ಅಲ್ಲಿಗೆ ಬೇಡ ತೆಗಿ ಅಂತ ಅವ್ರನ್ನೇ ಕೇಳಿದೆ ನಾನು ಬನ್ನಿ ಅಂತ. ಅವರಿಲ್ಲ ನಂಗೆ ಆಗ್ತಿಲ್ಲ ಬೇಡ ಅಂತ ಅಂದರು. ಹಾಗಾಗಿ ಹರಿ ನಾನು ಭುವನ್ನೇ ಹೊರಟ್ವಿ. ನಾವು ಟಿಫನ್ ಏನು ಮಾಡ್ಕೊಂಡಿರಲಿಲ್ಲ. ಅಜ್ಜಿಗೆ ಬೇಳೆ ಸಾಂಬಾರಿತ್ತು, ಹಾಗಾಗಿ ಅವರಿಗೆ ಅನ್ನ ಮಾಡಿಕೊಟ್ಟಿದ್ದೆ.
ಹ್ಯಾಪಿ ಬರ್ಡೇ ಕಂದ. ಥ್ಯಾಂಕ್ ಯು. ವಾಪಸ್ ಕೊಡವು 2 ಜೊತೆ. ಸೋಮವಾರ ಹೋಗಂತಾಳವ. ಈಗ ಹೋದ್ರೆ ಚಪ್ಪಲಿ ತಗೊಂಡು ಇಟ್ಕೊಳಕ್ಕಾಗುತ್ತೆ ಅಜ್ಜಿವೆಲ್ಲನೂ ದೇವಸ್ಥಾನಕ್ಕೆ. ನಾಳೆಗೆ ಹೋಗೋಣ ಬಿಡು. ಫ್ರೆಂಡ್ಸ್, ನನ್ನನ್ನು ನಾನು ಇತ್ತೀಚೆಗೆ ಮಿರರಲ್ಲೆಲ್ಲ ನೋಡ್ಕೊಳ್ಳುವಾಗ ಮತ್ತು ನನಗೆ ಪರ್ಸ್ನಲಾಗಿ ಅನ್ನಿಸ್ತಾ ಇದೆ ನನ್ನ ವೆಯ್ಟು ಸಖತ್ ಜಾಸ್ತಿ ಆಗಿದೆ ಅಂತ. ಹೆಂಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳು ಅಂದಮೇಲೆ 10 ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಸೊ ನೋಡೋರಿಗೆ ಇವ್ರೇನು ಚೆನ್ನಾಗಿ ತಿಂತಾರೇನೋ ಅದಕ್ಕೆ ಹಿಂಗೆ ಆಗ್ತಾರೆ ಅಂತ ಅನ್ಕೋತಾರೆ. ಸೊ ತಿನ್ನೋದ್ರಿಂದ ಎಲ್ಲ ದಪ್ಪ ಆಗ್ತಾರೆ ಅಂತ ಖಂಡಿತ ಯಾರೂ ಭಾವಿಸ್ಬೇಡಿ. ಯಾಕೆ ಅಂತಂದರೆ ಯಾರಿಗೇ ಆದ್ರೂ ವೆಯ್ಟ್ ಜಾಸ್ತಿ ನಮ್ಮನ್ನು ನೋಡಿದವ್ರು ಇವ್ರು ದಪ್ಪ ಇದ್ದಾರೆ ಅಂತ ಅನ್ಲಿ ಅಂತ ಯಾರೂ ಅಂದ್ಕೊಳ್ಳಲ್ಲ. ಸೊ ಹೆಂಗೆ ಏನಂದರೆ 1 ತಿಂಗಳು 2 ತಿಂಗಳು 3 ತಿಂಗಳು ಮೇಂಟೈನ್ ಮಾಡ್ಬೋದು. ಆದರೆ ಒಂಚೂರು ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳುವಾಗ ಮತ್ತೆ ಜಾಸ್ತಿ ಆಗುತ್ತೆ. ಸೊ ನಾನು ಈ ಸತಿ ಒಂಥರ ಚಾಲೆಂಜಾಗೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಮೊದಲು ಇದ್ದಿದ್ದಕ್ಕಿಂತನೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ವೆಯ್ಟು ನಂದು. ಸೊ ನನಗೆ ಪರ್ಸ್ನಲಿ ಪ್ರಾಬ್ಲಮ್ ಇತ್ತು. ಅದೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಸುಮಾರು ಟೈಮ್ ಹಿಡಿತು. ರೆಸ್ಟ್ ಕೂಡ ಇದ್ದೆ ನಾನು 3-4 ತಿಂಗಳು. ಹಾಗಾಗಿ ಅದೆಲ್ಲದ್ರದ್ದು ಒಂದು ಸ್ವಲ್ಪ ವೆಯ್ಟು ಜಾಸ್ತಿ ಆಗಿದೆ ಅಂತ. ಇರೋವಂಥ ಡ್ರೆಸ್ಗಳನ್ನ ಹಾಕ್ಕೊಳಕ್ಕಾಗ್ತಿಲ್ಲ. ಹಳೆ ಡ್ರೆಸ್ಗಳು ಯಾವುದೂ ಪದೇ ಮತ್ತೆ ದುಡ್ಡು ಕೊಟ್ಟು ತರಬೇಕು. ಏನಂತಂದರೆ ಇರೋದನ್ನ ಹಾಕೋಕ್ಕಾಗ್ತಾ ಇಲ್ಲ. ಪದೇ ದುಡ್ಡು ಸುಮ್ಮನೆ ಖರ್ಚಾಗ್ತಿದೆಯಲ್ವ ಬಟ್ಟೆಗೋಸ್ಕರ ಅಂತ ನನಗನ್ಸುತ್ತೆ. ಯಾಕೆಂದರೆ ತಗೊಳ್ಳುವಾಗ ಪ್ರತಿ ಸಲವೂ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣಲ್ವ ಅಂತ ತೊಗೊಂಡಿರ್ತೀವಿ. ಇನ್ನು ಅದರಲ್ಲೂ ನಂಗೆ ಸ್ಯಾರಿ ಎಲ್ಲ ಜಾಸ್ತಿ ಅಭ್ಯಾಸನೇ ಇಲ್ಲ. ಅಭ್ಯಾಸ ಇಲ್ಲದೆ ಇರೋದ್ರಿಂದ ಸ್ಯಾರಿ ಹಾಕ್ಕೊಂಡಾಗ ಏನೋ ಒಂಥರ ಇನ್ನೂ ಜಾಸ್ತಿ ಓವರ್ ವೆಯ್ಟ್ ಕಾಣೋವಂಥದ್ದು. ಆಮೇಲೆ ಮತ್ತು ನಾವು ಅದೊಂಥರ ನಡೆದಾಡೋಕ್ಕೇ ಒಂಥರ ಕಷ್ಟಪಡುವಂಥದ್ದು ಅದೆಲ್ಲ ಆಗುತ್ತೆ. ಏನಂತಂದರೆ ಇನ್ಮೇಲಾದರೂ ಸ್ವಲ್ಪ ಎಚ್ಚರಿಕೆಯಾಗಿ ಕಾಳಜಿ ವಹಿಸಿ ಒಂಚೂರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಶುರು ಮಾಡೋ ಥರ ಇರಲಿಲ್ಲ. ಯಾಕೆಂದರೆ ಹೇಳಿದ್ನಲ್ವ ಫಸ್ಟೇ ಪರ್ಸನಲ್ ಪ್ರಾಬ್ಲಮ್ ಇದ್ದು ಅದು ಸ್ವಲ್ಪ ರೆಸ್ಟಲ್ಲಿದ್ದೆ. ಒಂದು ಆಪ್ರೇಷನ್ ಕೂಡ ಹಾಗಾಗಿ ಅದೊಂಚೂರು ಆಪ್ರೇಷನ್ ಆಗಿದ್ದೆಲ್ಲ ಸ್ವಲ್ಪ ಹುಷಾರೆಲ್ಲ ಆಗಬೇಕಲ್ವ. ಸಡನ್ನಾಗಿ ವಾಕು ಅಥವಾ ಏನಾದ್ರೂ ಎಕ್ಸಸೈಸು ಅದೆಲ್ಲ ಶುರು ಮಾಡೋಂಗೂ ಕೂಡ ಇರಲಿಲ್ಲ. ಹಂಗಾಗಿ ಇನ್ಮೇಲೆ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಾನಿ ಬಾಯ್ ಮಗ್ನೆ. ಕರ್ಚೀಫ್ ಇಟ್ಕೊಳಕೈತಿಲ್ವೇನ? ಚಿಪ್ಪು ಮತ್ತೆ ಬಟ್ಟೆಗೆ ಒರೆಸ್ತೀಯಲ್ಲ. ಏಯ್ ಒಂದು ಸಿಂಗಲ್ ಒಡೆ ಕೊಡಿ ಸಪ್ರೇಟ್. ಮುಂದೆ ಸಿಂಗಲ್ ಇಡ್ಲಿ ಒಡೆ. ಹಾಂ ನಮ್ಮದು ಟಿಫನ್ ಆಗಿರಲಿಲ್ಲ. ಹಾಗಾಗಿ ಹೋಟೆಲಲ್ಲಿ ತಿನ್ಕೊಂಡ್ವಿ. ಇಡ್ಲಿ ದೋಸೆ ಅಂತೆಲ್ಲ ತಿಂದು ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ.
ಏನು ಅಂದರೆ ನಾವು ಹೋಗ್ತಿದ್ದ ದೇವಸ್ಥಾನ ಬಂದು ಗೌಡ್ಗೆರೆ ಚಾಮುಂಡೇಶ್ವರಿ, ತುಂಬಾ ಫೇಮಸ್ ದೇವಸ್ಥಾನ, ತುಂಬಾ ಚೆನ್ನಾಗೂ ಕೂಡ ಇದೆ. ನಾವು ಹೋಗಿದ್ದು ಸುಮಾರು ವರ್ಷದ ಹಿಂದೆ ಹೋಗಿದ್ವಿ. ಆವಾಗ ಇನ್ನೂ ಕೆಲಸಗಳು ನಡೀತಾ ಇತ್ತು, ಯಾವುದು ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಮತ್ತೆ ಇನ್ನೊಮ್ಮೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಏನಂದರೆ ನಾನು ಭುವನು ಹೋಗಿ ಬರ್ಬೋದು ಆರಾಮಾಗಿ, ಆದರೆ ಏನಂದರೆ ನನಗೆ ಫ್ಯಾಮಿಲಿನೇ ಹೋಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಹರಿ ರಜೆ ಮಾಡ್ಕೊಂಡಿದ್ದು, ಮತ್ತು ನಾವು 3 ಜನನೂ ಭುವನಿಗೂ ರಜೆ ಇದ್ದು ಎಲ್ಲ ಫ್ರೀಯಾಗಿದ್ದಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಭುವನ್ ಬರ್ತಡೇ ದಿನವೇ ಅಲ್ಲಿಗೆ ಹೋದ್ವಿ. ಇವಾಗ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಏನು ಕುಣಿಗಲ್ಲಿಗೆ ಹೋಗೋದಕ್ಕೆ ಬೆಂಗಳೂರು ಬಸ್ಸನ್ನು ಹತ್ತೋದಕ್ಕೆ ಅಂತ ತುಂಬ ನಾನ್ ಸ್ಟಾಪ್ ಗಾಡಿಗಳೇ ಇದ್ವು, ಯಾವುದು ಬೇರೆದು ಬಂದಿರಲಿಲ್ಲ. ಇನ್ನೂ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ, ಆಮೇಲೆ ಬಂತು. ಸೊ ಹೋದ್ವಿ, ಸೀಟು ಕೂಡ ಸಿಕ್ತು. ಹೇಗೋ ಆರಾಮಾಗಿ ಕುಣಿಗಲ್ವರೆಗೂ ಕುತ್ಕೊಂಡೇ ಹೋದ್ವಿ ನಾವು. ಅಲ್ಲಿಂದ ಗೌಡ್ಗೆರೆಗೆ ಡೈರೆಕ್ಟು ಬಸ್ ಇರುತ್ತೆ. ಕುಣಿಗಲ್ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೋಬೇಕು. ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ಮೇಲೆ ಅಲ್ಲೇನೆ ಬೋರ್ಡೇನೆ ಗೌಡ್ಗೆರೆ ಅಂತಲೇ ಇರುತ್ತೆ. ಏನು ಗೌಡ್ಗೆರೆ ಮತ್ತು ಕುಣಿಗಲ್ ಅಂತಲೇ ಇರುತ್ತೆ. ಆ ಬಸ್ಸಿಗೆ ಹೋದರೆ ಆರಾಮಾಗಿ ದೇವಸ್ಥಾನದ ಹತ್ರನೇ ತಗೊಂಡೋಗಿ ಇಳಿಸ್ತಾರೆ. ಒಂದೇ ವಿಡಿಯೋದಲ್ಲಿ ಎಲ್ಲ ದೇವಸ್ಥಾನದ್ದು ಇದು ಎಲ್ಲ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಇನ್ನೊಂದು ವಿಡಿಯೋನ ದೇವಸ್ಥಾನದ್ದು ಎಲ್ಲ ಮಾಡಿದ್ದೀನಿ. ಮತ್ತು ರಿಟರ್ನ್ ಹೇಗೆ ಬಂದ್ವಿ ಏನು ಎತ್ತ, ಬಸ್ ಎಷ್ಟೋ ತನಕ ಇರುತ್ತೆ ಗೌಡ್ಗೆರೆಯಲ್ಲಿ ವಾಪಸ್ ರಿಟರ್ನ್ ಬರೋದಕ್ಕೆ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.